ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಗುಮೈ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಲ್ನಾಡ್ ಸ್ಟೈಲ್ ಅಲ್ಲಿ ನಾನು ಅಕ್ಕಿ ತರಿ ಕಡುಬನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಮಸಾಲೆ ಹಾಕಿ ತಟ್ಟೆಯಲ್ಲಿ ಈ ರೀತಿ ಕಡುಬನ್ನ ಮಾಡಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ತೇನೆ ವಿಡಿಯೋನ ನೋಡ್ತಾ ಇದ್ರೆ ಇವಾಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿಗೂ ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ. ತರಿ ಕಡುಬು ಸಾಫ್ಟ್ ಆಗಿ ಬರ್ಬೇಕಂದ್ರೆ ಈ ವಿಧಾನದಲ್ಲಿ ನೀವು ಅನುಸರಿಸಲೇಬೇಕು. ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಒಂದ್ಸಲ ಟ್ರೈ ಮಾಡಿ ನೋಡಿ. ಮಲ್ನಾಡಲ್ಲಿ ತುಂಬಾನೇ ಫೇಮಸ್ ಆಗಿರುವಂತಹ ಈ ರೆಸಿಪಿ ತರಿ ಕಡುಬಿಗೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಗಟ್ಟಿ ಚಟ್ನಿನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರದ ಬನ್ನಿ. ನಾನಿಲ್ಲಿ 1 ಕಪ್ ಆಗೋಷ್ಟು ಅಕ್ಕಿ ತರಿನ ತಗೊಂಡಿದ್ದೀನಿ. ಈ ಅಕ್ಕಿ ತರಿನ ನಾವು ಫಸ್ಟೇನೆ ತೊಳೆದು ಒಣಿ ಹಾಕಿ ಮಿಲ್ಲಲ್ಲಿ ಬಿಡಿಸ್ಕೊಂಡಿದೀವಿ. ನೀವೇನಾದ್ರೂ ಇನ್ಸ್ಟೆಂಟ್ ಆಗಿ ಮಾಡ್ಬೇಕಂತ ಹೇಳಿದ್ರೆ ಅಕ್ಕಿನ ನಿಮ್ಗೆ ಮನೇಲಿ ಯಾವ ರೀತಿ ಅಕ್ಕಿ ಇದೆಯೋ ಆ ಅಕ್ಕಿನ ಮಿಕ್ಸಿ ಜಾರಲ್ಲಿ ತರಿಯಾಗಿ ರುಬ್ಕೊಂಡು ಜರಡಿ ಹಿಡಿದು ಆ ತರಿನೆಲ್ಲ ಒಂದು ಬೌಲ್ಗೆ ಹಾಕೊಳ್ಳಿ ಅಷ್ಟೇನೆ. ನಾನಿಲ್ಲಿ ಈ ಬೌಲ್ ಮೆಜರ್ಮೆಂಟ್ ಅಳತೆಯಲ್ಲಿ ನಾನು 1 ಕಪ್ ಆಗೋಷ್ಟು ಅಕ್ಕಿ ತರಿನ ತಗೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ನಾವು ಅಕ್ಕಿ ತರಿನ ಹಾಕೊಳ್ತಾ ಇದ್ದೀನಿ. ಈ ತರಿ ಜೊತೆಗೆ ನಾನು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕಡಲೆಬೇಳೆನ ಹಾಕೊಳ್ತಾ ಇದ್ದೀನಿ. 1 ಕಪ್ಪು ತರಿಗೆ ನಾನಿಲ್ಲಿ 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಹಾಕೊಳ್ತಾ ಇದ್ದೀನಿ. ಸಾಕಾಗತ್ತೆ ಇಷ್ಟು. ಇವಾಗ ಅಕ್ಕಿ ತರಿ ಮತ್ತೆ ಕಡಲೆಬೇಳೆನ ಎರಡೂನು ಕೂಡ ಇವಾಗ ಸ್ವಲ್ಪ ನೀರ್ ಹಾಕೊಂಡು ನೀಟಾಗಿ ವಾಶ್ ಮಾಡಿ ಆ ನೀರನ್ನೆಲ್ಲ ಸೋದಿಸ್ಕೊಂಡು ಮತ್ತೆ ಸ್ವಲ್ಪ ನೀರನ್ನ ಹಾಕೊಂಡು ಕಡಲೆಬೇಳೆ ಮತ್ತೆ ಅಕ್ಕಿ ತರಿನ ನಾವು ನೀರ್ ಹಾಕಿ 1 ರಿಂದ 2 ಅವರ್ ನೆನೆಯೋಕೆ ಇಟ್ಕೊಳ್ಬೇಕಾಗುತ್ತೆ. ನೋಡಿ ಇವಾಗ ಇದನ್ನ ಒಂದ್ಸಲಿ ವಾಶ್ ಮಾಡ್ಕೊಂಡು ಸ್ವಲ್ಪ ನೀರ್ ಹಾಕಿ ಇದನ್ನ ನೆನ್ಸಕ್ಕೆ ಇಟ್ಕೊಳ್ಳೋಣ. ನೋಡಿ ಇವಾಗ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಇದನ್ನ ಇವಾಗ ಪಕ್ಕಕ್ಕಿಟ್ಟು ನಾನಿಲ್ಲಿ 1 ಕಪ್ ಅಕ್ಕಿ ತರಿಗೆ ನಾನಿಲ್ಲಿ ಅರ್ಧ ಹೋಳಾಗಷ್ಟು ನಾನು ತೆಂಗಿನಕಾಯಿನ ತಗೊಂಡಿದ್ದೀನಿ. ಸಾಕಾಗುತ್ತೆ 1 ಕಪ್ ಅಕ್ಕಿ ತರಿಗೆ ಅರ್ಧ ಹೋಳು ತೆಂಗಿನಕಾಯಿ ಸಾಕಾಗುತ್ತೆ. ಆ ಮೇಲಿರುವಂತಹ ಬ್ರೌನ್ ಕಲರ್ ಪಾರ್ಟ್ ಎಲ್ಲ ರಿಮೂವ್ ಮಾಡಿ ಬಿಳಿ ಭಾಗ ಮಾತ್ರ ನಾನು ತುರಿದು 1 ಕಪ್ ಆಗಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ತುರಿದು ಇಟ್ಕೊಂಡಿರುವಂತಹ ಹಸಿ ತೆಂಗಿನಕಾಯಿ ತುರಿಯನ್ನ ಹಾಕೊಳ್ತಾ ಇದ್ದೀನಿ. ಹಾಗೇನೆ 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನ ಹಾಕೊಂಡು ಇವಾಗ ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರ್ಬೇಕಾಗತ್ತೆ. ಎಷ್ಟು ನುಣ್ಣಗೆ ಅಂದ್ರೆ ತುಂಬಾ ಫನಿ ಪೇಸ್ಟ್ ಆಗಿರ್ಬೇಕು. ಆ ರೀತಿ ಈ ತೆಂಗಿನಕಾಯಿ ಪೇಸ್ಟ್ ಅನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ನಾನಿಲ್ಲಿ ಯಾವ ರೀತಿ ಇದನ್ನ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡ್ ಬರ್ಬೇಕು. ತರಿಯಾಗಿದ್ರೆ ಚೆನ್ನಾಗಿರಲ್ಲ. ತೆಂಗಿನಕಾಯಿ ಫುಲ್ ನುಣ್ಣಗಿದ್ರೇನೆ ಈ ತಟ್ಟೆ ಇಡ್ಲಿ ತುಂಬಾನೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ ಇಷ್ಟಾದ್ರೆ ಸಾಕು. ಇವಾಗ ಇದನ್ನ ಪಕ್ಕಕ್ಕೆ ನಾವು ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನೋಡಿ ನಾನಿಲ್ಲಿ ಖಾರಕ್ಕೆ ಅನುಗುಣವಾಗಿ 5 ರಿಂದ 6 ಹಸಿಮೆಣಸಿನಕಾಯಿನ ನೀಟಾಗಿ ವಾಶ್ ಮಾಡಿ ಹಾಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ. 2 ರಿಂದ 3 ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. 1 ಮೀಡಿಯಂ ಸೈಜ್ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ. ಒಂದು ಅರ್ಧ ಇಂಚ್ ಆಗೋಷ್ಟು ಶುಂಠಿ, ಹಾಗೆ ಒಂದು ಅರ್ಧ ಇಂಚ್ ಆಗೋಷ್ಟು ಚಕ್ಕೆ, 2 ರಿಂದ 3 ಲವಂಗನ ತಗೊಂಡಿದ್ದೀನಿ ಅಷ್ಟೇನೆ. ಈ ನಾನಿಲ್ಲಿ 1 ಕಪ್ ಅಕ್ಕಿ ತರಿಗೆ ಇಷ್ಟು ಮಸಾಲೆನ ಹಾಕೊಳ್ತಾ ಇದ್ದೀನಿ. ಈ ಮಸಾಲೆ ಜಾಸ್ತಿ ಆದ್ರೂ ಕೂಡ ಚೆನ್ನಾಗಿರಲ್ಲ, ಹಾಗೆ ಕಡಿಮೆ ಆದ್ರೂ ಕೂಡ ಚೆನ್ನಾಗಿರಲ್ಲ. ನಾವು ಕ್ವಾಂಟಿಟಿ ಎಷ್ಟು ಅಕ್ಕಿ ತರಿ ತಗೊಳ್ತೀವೋ ಅದರ ಮೆಜರ್ಮೆಂಟ್ ಗೆ ಈ ಮಸಾಲೆನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನಾನು ಅರ್ಧ ಕಪ್ಪಿಗೆ ಈ ಮಸಾಲೆ ಸಾಕಾಗುತ್ತೆ. ನೋಡಿ ಇವಾಗ ಒಂದು ಮಿಕ್ಸಿ ಜಾರಿಗೆ ಎಲ್ಲಾನು ಕೂಡ ಹಾಕೊಂಡು ಸ್ವಲ್ಪ ಅರ್ಶಿಣದ ನೀರನ್ನ ಹಾಕೊಂಡು ಇವಾಗ ಇದನ್ನ ತರಿಯಾಗಿ ಪೇಸ್ಟ್ ಮಾಡ್ಕೊಂಡು ಬರ್ಬೇಕಾಗತ್ತೆ. ಇದನ್ನ ನುಣ್ಣಗೇನು ರುಬ್ಬದೇನು ಬೇಕಾಗಿರಲ್ಲ, ಜಸ್ಟ್ ತರಿಯಾಗಿ ರುಬ್ಕೊ ಬರ್ಬೇಕಾಗುತ್ತೆ. ತೆಂಗಿನಕಾಯಿ ಪೇಸ್ಟ್ ಮಾತ್ರ ನಾವು ನುಣ್ಣಗೆ ರುಬ್ಕೋಬೇಕು. ಈ ಮಸಾಲೆನ ಮಾತ್ರ ತರಿಯಾಗಿ ರುಬ್ಕೋಬೇಕಾಗತ್ತೆ. ಅಕ್ಕಿ ಕಡಬಲ್ಲಿ ಮೇನ್ ಬಂದು ಈ ಮಸಾಲೆನೆ. ಜಾಸ್ತಿ ನುಣ್ಣಗೆ ರುಬ್ಬಿಟ್ರೆ ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ. ಈ ತರ ತರಿಯಾಗಿ ರುಬ್ಕೊಂಡ್ರೆ ಆ ಕಡುಬು ಸೂಪರ್ ಆಗಿ ಕೂಡ ಬರುತ್ತೆ. ನೋಡಿ ಇವಾಗ ತುಂಬಾನೇ ಪರ್ಫೆಕ್ಟ್ ಆಗಿ ಈ ಪೇಸ್ಟ್ ರೆಡಿ ಆಗಿದೆ. ಇವಾಗ ಇದನ್ನ ಪಕ್ಕಕ್ಕೆ ಇಟ್ಟು ನೋಡಿ 2 ಅವರ್ ಆಗಿದೆ. ಕಂಪ್ಲೀಟ್ ಆಗಿ ಕ್ಲೀನ್ ಆಗಿ ಕೂಡ ಈ ಅಕ್ಕಿ ತರಿ ನೆಂದಿದೆ. ಇಷ್ಟಾದ್ರೆ ಸಾಕು. ಅಕ್ಕಿ ತರಿ ನೀರನ್ನೆಲ್ಲ ಬಸ್ಬಿಟ್ಟು ಸಪರೇಟ್ ಮಾಡಿ ಈ ಅಕ್ಕಿ ತರಿ ಮಾತ್ರ ಇಟ್ಕೊಂಡಿದ್ದೀನಿ. ಇವಾಗ ರುಬ್ಬಿ ಇಟ್ಕೊಂಡಿರುವಂತಹ ಹಸಿ ತೆಂಗಿನಕಾಯಿ ಪೇಸ್ಟ್ ಅನ್ನು ಕೂಡ ಹಾಕೊಂಡು ಆ ಪೇಸ್ಟ್ಗೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ತೊಳೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಹಾಗೆ ನಾವು ಮಸಾಲೆನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆನೂ ಕೂಡ ಹಾಕೊಂಡು ಆ ಜಾರಿಗೆ 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನ ಹಾಕೊಂಡು ಆ ನೀರನ್ನು ಕೂಡ ಮಸಾಲೆ ನೀರನ್ನು ಹಾಕೊಳ್ತಾ ಇದ್ದೀನಿ ಅಷ್ಟೇನೆ. ನೋಡಿ ಇಷ್ಟೇನೆ ಇದಕ್ಕೆ ಬೇಕಾಗಿರುವ ಮಸಾಲೆ. ಇವಾಗ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಇವಾಗ ಕಲರಿಗೋಸ್ಕರ ನಾನು ತರಕಾರಿನ ಹಾಕೊಳ್ತಾ ಇದ್ದೀನಿ. ಅಂದ್ರೆ 1 ಕ್ಯಾರೆಟ್ ಅನ್ನ ನೀಟಾಗಿ ವಾಶ್ ಮಾಡಿ, ಅಂದ್ರೆ ಮೀಡಿಯಂ ಸೈಜ್ ಕ್ಯಾರೆಟ್ ಅನ್ನ ನೀಟಾಗಿ ವಾಶ್ ಮಾಡಿ ತುರಿದ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಹಾಗೆ 1 ಮೀಡಿಯಂ ಸೈಜ್ ಟೊಮೊಟೊನು ಕೂಡ ನೀಟಾಗಿ ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕೊಂಡಿದ ನಂತರ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಟೈಮಲ್ಲಿ ಏನಾದ್ರೂ ಉಪ್ಪು ಖಾರ ಬೇಕು ಅಂತ ಹೇಳಿದ್ರೆ ನೀವು ಆಡ್ ಮಾಡ್ಕೋಬಹುದು.
ಉಪ್ಪೇನಾದ್ರು ಬೇಕಂದ್ರೆ ಹಾಕೊಳ್ಳಿ, ಖಾರ ಏನು ಬೇಕಾಗಿರಲ್ಲ ಅನ್ಸುತ್ತೆ, ಖಾರ ಫಸ್ಟೇ ರುಬ್ಬಕ್ ಹಾಕಿರ್ತೀವಿ. ಇನ್ನೇನ ಕಮ್ಮಿ ಇತ್ತು ಅಂತ ಹೇಳಿದ್ರೆ ಕಟ್ ಮಾಡ್ಬಿಟ್ಟು ಹಸಿಮೆಣಸಿಕಾಯಿನ ಹಾಕೊಳ್ಳಿ ಅಷ್ಟೇನೆ. ನಾನು ಇಲ್ಲಿ ಸ್ವಲ್ಪ ಈ ಕಡುಬಿಗೆ ಕ್ಯಾರೆಟ್ ಅನ್ನ ಉಪಯೋಗಿಸ್ತಾ ಇದೀನಿ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ, ನೋಡಕ್ಕೂ ಕಲರ್ಫುಲ್ ಆಗಿರುತ್ತೆ, ಹಾಗೇನೆ ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೇದು. ಇದನ್ನೆಲ್ಲ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡಿ ಒಂದ್ 20 ನಿಮಿಷ ಮ್ಯಾನಿಗ್ರೇಟ್ ಆಗಕ್ಕೆ ಬಿಟ್ಬಿಡ್ಬೇಕಾಗುತ್ತೆ. ನೋಡಿ ಇವಾಗ 20 ನಿಮಿಷ ಆಗಿದೆ. ಒಂದ್ಸಲಿ ಮತ್ತೆ ಇನ್ನೊಂದ್ಸಲಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದ್ರೂ ಇಡ್ಲಿ ತಟ್ಟೆ ಇತ್ತಂದ್ರೆ ಅದರಲ್ಲೂ ಬೇಕಾದ್ರೆ ಮಾಡ್ಕೋಬಹುದು. ಇಲ್ಲಿ ನಾನು ನಾರ್ಮಲ್ ತಟ್ಟೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ, ತುಂಬಾನೇ ಪರ್ಫೆಕ್ಟ್ ಆಗಿ ಕೂಡ ಬರುತ್ತೆ. ಈ ತಟ್ಟೆಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದೀನಿ. ಜಾಸ್ತಿ ಎಣ್ಣೆಯನ್ನು ಬೇಕಾಗಿರಲ್ಲ, ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡ್ರೆ ಸಾಕಾಗುತ್ತೆ. ಈ ತರ ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ನಾವು ಈ ಅಕ್ಕಿ ತರಿ ಮಸಾಲೆನ ನಾನು ಇಲ್ಲಿ ಸೌಟಿನ ಸಹಾಯದಿಂದ ಈ ತರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ ಅಂದ್ರೂ ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕು ಅಷ್ಟು ಥಿಕ್ನೆಸ್ಗೆ ಈ ಮಸಾಲೆನ ಹಾಕೊಳ್ಳಿ ಅಷ್ಟೇನೆ. ನಾನು ಇಲ್ಲಿ ಜಸ್ಟ್ 2 ಸೌಟ್ ಹಾಕೊಳ್ತಾ ಇದ್ದೀನಿ. ಮೀಡಿಯಂ ಸೈಜ್ ಅಲ್ಲಿ ನಾನು ಈ ಕಡುಬುನ ಮಾಡ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಎಲ್ಲ ಹಾಕೊಂಡಿದ ನಂತರ ಕೈಯಲ್ಲಿ ಒಂದ್ಸಲ ಈ ತರ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಅಕ್ಕಿ ತರಿ ಮತ್ತೆ ಮಸಾಲೆ ನೀರು ಎಲ್ಲಾನು ಕೂಡ ತುಂಬಾನೇ ಪರ್ಫೆಕ್ಟ್ ಆಗಿ ಹಿಡಿಬೇಕು, ಅವಾಗ್ಲೇನೆ ಕಡುಬು ತಿನ್ನಕ್ಕೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಈ ತರ ಎಲ್ಲದಕ್ಕೂ ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಫಸ್ಟ್ ಬಿಸಿನೀರನ್ನ ಕಾಯಕ್ಕೆ ಇಟ್ಕೊಂಡಿದೀನಿ. ಅಂದ್ರೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕಿ ಅದ್ರ ಮೇಲೆ ಒಂದು ತಪ್ಪಲೆ ಮಡಗಿ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಐ ಫ್ಲೇಮ್ ಅಲ್ಲಿ ಇಟ್ಟು ಬಿಸಿ ಮಾಡಿ ಇಟ್ಕೊಂಡಿದೀನಿ. ಇವಾಗ ನೀರು ಕೂಡ ಚೆನ್ನಾಗಿ ಕಾದಿದೆ. ಇವಾಗ ನಾವು ಸ್ಪ್ರೆಡ್ ಮಾಡ್ಕೊಂಡಿರುವ ತಟ್ಟೆ ಮಸಾಲೆನೂ ಕೂಡ ಇಡ್ತಾ ಇದ್ದೀನಿ. ಈ ಮಸಾಲೆ ಇಟ್ಟಿದ ನಂತರ ಮುಚ್ಚಳನ ಮುಚ್ಚಿ ಏನಿಲ್ಲ ಅಂದ್ರೂ ಐ ಫ್ಲೇಮ್ ಅಲ್ಲಿ ಇದನ್ನ 20 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಇವಾಗ ಮುಚ್ಚಳ ಮುಚ್ಚಿ 20 ನಿಮಿಷ ಬಿಟ್ಬಿಡೋಣ. ನೋಡಿ ಇವಾಗ 20 ನಿಮಿಷ ಕೂಡ ಆಗಿದೆ, ತುಂಬಾನೇ ಪರ್ಫೆಕ್ಟ್ ಆಗಿ ಈ ಮಸಾಲೆ ಕಡುಬು ಕೂಡ ಚೆನ್ನಾಗಿ ಬೆಂದಿದೆ. ನಿಮ್ಗೆ ಯಾವ ರೀತಿ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕೈಗೆ ನೀರನ್ನ ಹತ್ಕೊಂಡು ಈ ಮಸಾಲೆನ ಪ್ರೆಸ್ ಮಾಡಿದ್ರೆ ಕೈಗೆ ಏನಾದ್ರು ಅಂಟ್ಕೋತು ಅಂತ ಹೇಳಿದ್ರೆ ಈ ಮಸಾಲೆ ಇಟ್ಟು ಇನ್ನೂ ಸ್ವಲ್ಪ ಬೇಯಬೇಕು ಅಂತ. ಕೈಗೇನು ಅಂಟಿಲ್ಲ ಅಂದ್ರೆ ತುಂಬಾನೇ ಪರ್ಫೆಕ್ಟ್ ಆಗಿ ಬೆಂದಿದೆ ಅಂತ ನೋಡ್ತಾ ಇರ್ಬೋದು. ನಂಗೆ ಕೈಗೆ ಸ್ವಲ್ಪನೂ ಅಂಟಿಲ್ಲ, ತುಂಬಾನೇ ಪರ್ಫೆಕ್ಟ್ ಆಗಿ ಕೂಡ ಬೆಂದಿದೆ. ಇಷ್ಟ ಆದ್ರೆ ಸಾಕು. ಇವಾಗ ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೆ. ನೋಡಿ ಎಷ್ಟು ತುಂಬಾನೇ ಪರ್ಫೆಕ್ಟ್ ಆಗಿ ಮಸಾಲೆ ಕಡುಬು ಬಂದಿದೆ ಅಂತ. ಸ್ವಲ್ಪ ಬಿಸಿ ಇರ್ಬೇಕಾದ್ರೇನೆ ಇದನ್ನ ಈ ರೀತಿ ದೋಸೆ ಮಡ್ಚಾಕ್ತಿವಲ್ಲ ಆ ರೀತಿ ಹಲ್ಲೆಯಿಂದ ಇವಾಗ ಇದನ್ನ ಮಧ್ಯಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಇದನ್ನ ನಾನು 4 ಭಾಗವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಹೀಗೆ ಕೂಡ ತಿನ್ಬೋದು, ಬಟ್ ಹಾಗೆ ತಿನ್ನಕ್ಕೂ ಕೂಡ ಚೆನ್ನಾಗಿರಲ್ಲ. ಈ ರೀತಿ ಏನಾದ್ರು ಡಿಸೈನ್ ಆಗಿ ಕಟ್ ಮಾಡ್ಕೊಂಡು ತಿಂದ್ರೆ ನೋಡಕ್ಕೂ ಮತ್ತೆ ತಿನ್ನಕ್ಕೂ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಈ ತರ ಟ್ರಯಾಂಗಲ್ ಶೇಪ್ ಅಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಶೇಪ್ ಅಲ್ಲಿ ಬೇಕೋ ಆ ಶೇಪ್ ಅಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಅಷ್ಟೇನೆ. ನೋಡ್ತಾ ಇದ್ರೇನೆ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ. ತಿಂತಾ ಇದ್ರೆ ಆ ಮಸಾಲೆ ಕಡುಬು ಇನ್ನೂ ಸಖತ್ತಾಗಿ ಕೂಡ ಇರುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಇಲ್ಲಿ ಗಟ್ಟಿ ಚಟ್ನಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಆ ಖಾರ ಜೊತೆಗೆ ಸ್ವಲ್ಪ ಸ್ಪೈಸಿ ಖಾರ ಇದ್ರೆ ಇನ್ನೂ ಮಸ್ತಾಗಿ ಕೂಡ ಇರುತ್ತೆ. ಯಾರೆಲ್ಲ ಜಾಸ್ತಿ ಖಾರ ಇಷ್ಟಪಡ್ತಾರೋ ಅಂತವರಿಗೆ ಈ ರೀತಿ ಮಸಾಲೆ ಕಡುಬುನ ಮಾಡ್ಕೊಡಿ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಒಂದೇ ರೀತಿ ಟಿಫನ್ ತಿಂದು ತಿಂದು ಬೇಜಾರಾಗಿದ್ರೆ ಈ ರೀತಿ ಮಲ್ನಾಡ್ ಸ್ಟೈಲ್ ಅಲ್ಲಿ ಅಕ್ಕಿ ತರಿ ಮಸಾಲೆ ಕಡುಬುನ ಮಾಡಿ ನೋಡಿ. ಟೇಸ್ಟ್ ಅಂತೂ ಯಾರು ಮರೆಯಲ್ಲ, ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ. ಒಂದ್ಸಲ ಏನಾದ್ರೂ ನೀವು ಈ ರೀತಿ ಮಾಡ್ಕೊಬಿಟ್ರೆ ದಿನಾಗ್ಲೂ ಇದೇ ರೀತಿ ಟಿಫನ್ ಮಾಡ್ಕೊಡಿ ಅಂತ ಕೇಳ್ತಾರೆ, ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ. ನೀವು ಇದಕ್ಕೆ ಚಿಕನ್ ಗ್ರೇವಿ, ಮೊಟ್ಟೆ ಸಾಂಬಾರ್ ಏನ್ ಬೇಕಾದ್ರೂ ಹಾಕೋ ತಿನ್ಬೋದು. ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರ್ ಆಗಿ ಕೂಡ ಇರುತ್ತೆ. ತುಂಬಾನೇ ಈಸಿಯಾಗಿ ಟೇಸ್ಟಿಯಾಗಿ ಈ ಅಕ್ಕಿ ತರಿ ಕಡುಬುನ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಮಲ್ನಾಡಲ್ಲಿ ತುಂಬಾನೇ ಫೇಮಸ್ ಆಗಿರುವಂತಹ ಈ ಅಕ್ಕಿ ತರಿ ಕಡುಬು ನೀವು ಕೂಡ ಮನೆಯಲ್ಲಿ ಈಸಿಯಾಗಿ ನಾನು ಹೇಳ್ಕೊಟ್ಟ ವಿಧಾನದಲ್ಲಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಯಾವ ರೀತಿ ಬತ್ತು ಅಂತ ಮರೀದೇನೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸಿಗೂ ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.